ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹುಷಾರಾಗಿಳಿರಿದ್ದೆ ಅವರು ಬಂದ್ವಿ. ಅಜ್ಜಿ, ನಾನಿವತ್ತು ನಿನ್ನ ಜೊತೆಲಿ ಎಷ್ಟೊಂದು ದೂರ ನಡೆದೆ ಅಲ್ವಾ? ಅವರು ನನಗೂ ನಿಮ್ಮ ಜೊತೆ ಇಷ್ಟು ದೂರ ಹೆಜ್ಜೆ ಹಾಕೋ ಭಾಗ್ಯ ಸಿಗ್ತಲ್ಲ, ಆಟ ಸಂತೋಷ. ರಾಣಿ ಬೈತಾಳೆ. ಬಗ್ಸಕ್ಕಾಗದೇ ಇಲ್ಲ ಅಂದ್ಕೊಂಡವನ್ನೆಲ್ಲ ನಮ್ಮ ರಾಣಿ ಬಗ್ಸಿ ಒಳ್ಳೆ ದಾರಿಗೆ ತಂದಿದ್ದಾಳೆ ಅಂದರೆ ಒಳ್ಳೆ ಜನನೂ ಒಳ್ಳೆ ದಾರಿಗೆ ತರ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಅಜ್ಜಿ ಟೈಮ್ ಆಯ್ತು, ನಡಿ ಹೊರಡೋಣ. ನಮ್ದು ಯಾವ್ರನ್ನ ಈಟೊತ್ನಲ್ಲಿ ಹೊರಗೆ ಕರ್ಕೊಂಡು ಹೋಗೋದ? ಆಗಕ್ಕಿಲ್ಲ. ನೀನಾದ್ರೆ ಒಂಟಿ ಪಿಸಾಚಿ, ಏಟೊತ್ನಲ್ಲಿ ಒಟ್ಟೊತ್ನಲ್ಲಿ ಓಡಾಡ್ತೀಯ. ನೀನ್ ಬೇಕಾದ್ರೆ ಹೋಗಲ್ಲ. ಅಜ್ಜಿ ನೀನ್ ಏನಾರ ಅನು, ಆದ್ರೆ ಒಂಟಿ ಪಿಸಾಚಿ ಅನ್ಬೇಡ. ನನ್ನ ಮನಸ್ಸಲ್ಲಿ ಪಿರೂತಿ ಅದೇ. ಪಿರೂತಿ ಇದ್ದವ್ರು ಯಾರು ಒಂಟಿ ಅಲ್ಲ. ಈ ಮನೇಲಿ ಇದ್ರೂ ಪಾರುನ ಒಂದು ಮಾತು ವಾಟ್ಸಪ್ ಹಾಕಿಲ್ಲ. ಆ ರಾಣಿ ಬೇರೆ ಇಲ್ಲ, ಒಂದ್ಸಲ ಮಾತಾಡ್ಸ್ಬಿಟ್ಟು ಬರ್ತೀನಿ. ಬಾವಾ, ನೀವಿನ್ನೂ ಹೋಗಿಲ್ವಾ? ಯಾಕೆ ರಾಣಿ? ಅಲ್ಲ, ನಾವೆಲ್ಲ ಇಲ್ಲೇ ಇರ್ತೀವಿ, ನೀವು ಹೋಗಿ. ಮನೆ ವಿಷಯವಸಿ ತಿಳಿ ಆದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಆವಾಗ ಬಂದು ಕರ್ಕೊಂಡು ಹೋಗಿರಂತೆ. ಅಲ್ಲ, ಮನೇಲಿ ಈಟೊಂದು ಜಾಗ ಅದೇ, ಇಲ್ಲೇ ಎಲ್ಲ ನಾ ಹುಡ್ಕತೀನಿ ಬಿಡು. ಬ್ಯಾಡಕಂಬಾವ, ನೀವು ಹತ್ರ ಬಂದ್ರೇನೆ ನನ್ನ ತೊರೆಗೆ ಕೆಟ್ಟ ಕನ್ಸು ಬೀಳ್ತದಂತೆ. ಇನ್ನು ನಿಮ್ಮ ಮುಖ ನೋಡಿದ್ರೆ ತೆವ್ವನ್ ನೋಡ್ದಂಗೆ ಆಯ್ತದಂತೆ. ಸುಮ್ಕೆ ಮಧ್ಯರಾತ್ರಿ ಎಲ್ಲನ ಬೆಚ್ಚಗಿಚ್ಚು ಬಿದ್ಬಿಟ್ರೆ ಅದಕ್ಕೆ ಬಾವ ನೀವು ಹೋಗಿರಿ. ಸೋಮೇಶ್ವರಕ್ಕೆ ಹೋದ್ರು ಅದು ಯಾವುದೋ ಕಾಟ ತಪ್ಪಿಲ್ವಂತೆ. ಅಯ್ಯೋ ನನ್ನ ಕರ್ಮುವೆ. ಆಡು ಎಷ್ಟು ದಿನ ಆಡ್ತೀಯ ಆಡು. ಸರಿ ಹೋಯ್ತೀನಿ ಅಜ್ಜಿ, ಬರ್ತೀನಿ. ಪಾರು, ಹೋಗ್ ಬನ್ನಿ. ಒಂದು ಹಾಯೂ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಲ್ಲ ಕರ್ಮ. ರಾಣಿ, ಇಲ್ಲಿರೋ ಖುಷಿಗೆ ಮನುಗೆ ಮಾತ್ರೆ ಕೊಡೋದನ್ನೇ ಮರ್ತ್ಬಿಟ್ಟಿಯಾ? ನನಗೆ ಗೊತ್ತೈತೆ, ತಾವು ಹೊರಡಿ. ಅವರು ನಿಮ್ಗೆ ಬ್ಯಾರೆ ಹಾಸಿಗೆ ಹಾಸ್ಕೊಡ್ಲಾ? ಬೇಡ, ನನಗೆ ಇಲ್ಲಿರೋದಂದ್ರೆ ಇಷ್ಟ. ಇಲ್ಲಿ ಏನು ಕೊಡ್ತಾರೋ ಅದ್ರ ಮೇಲೇನೆ ಮಲ್ಕೋತೀನಿ. ಅಜ್ಜಿ, ಅವ್ರೇನೋ ಮಲ್ಕತ್ತಾರೆ, ಆದ್ರೆ ನಿಮಗೆ ಅಭ್ಯಾಸ ಇಲ್ವಲ್ಲ. ಅಯ್ಯೋ, ಅಭ್ಯಾಸದ ಮನೆ ಹಾಳಾಗೋದ್ಕಣವ. ನಾನು ದ್ಯಾವ್ರೇ ಚಾಪೆ ಮೇಲೆ ಮನೆ ಕೇಬೇಕಾದ್ರೆ ನಾನು ಹಾಸಿಗೆ ದಿಂಬು ಕೇಳಕ್ಕಾದತ್ತ? ನಾನು ಚಾಪೆ ಮೇಲೆ ಮಂಕತೀನಿ. ಸರಿ ಅಜ್ಜಿ, ನಾನು ಮಾತ್ರೆ ತಗೊಬರ್ತೀನಿ. ರಾಣಿ, ಈ ಮಾತ್ರೆ ಯಾರಿಗೆ ಕೊಡ್ತಿದ್ಯಾ? ನನ್ನ ಗಂಡಂಗದ್ಕೆ. ಅಯ್ಯೋ ದೇವ್ರೆ, ಇದು ಬುದ್ಧಿಮಂತ ಮಾಡುತ್ತೆ. ಮನುಷ್ಯ ನಿಧಾನವಾಗಿ ಗೊಂಬೆ ಆಗೋಗ್ತಾನೆ. ಯಾಕದ್ಕೆ? ಏನು ಯೋಚನೆ ಮಾಡ್ತಿದ್ಯಾ? ನೀನ್ ಬಾ ನನ್ನ ಜೊತೆ. ಅದಕ್ಕೆ ಇವಾಗ ಹೇಳು, ಅದೇನು ಹೇಳ್ಬೇಕಂದಿದ್ದೆ? ರಾಣಿ, ಇದು ಮಾತ್ರೆ ಅಲ್ಲ, ಒಂಥರ ಪಾಯ್ಸನ್ ಅಂತಾನೆ ಅನ್ಕೋ. ಇದರಲ್ಲಿರೋ ಕೆಲವು ಕೆಮಿಕಲ್ಸು ತಲೆ ಓಡಿಸೋದಕ್ಕೆ ಬಿಡಲ್ಲ ರಾಣಿ. ಕ್ರಿಯೇಟಿವ್ ಸೈಡ್ ಆಫ್ ಬ್ರೈನ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ಅಂದರೆ ನಾಶ ಮಾಡಿಬಿಡುತ್ತೆ. ಯಾವಾಗಿಂದ ಕೊಡ್ತಿದ್ಯಾ ರಾಣಿ ಇದನ್ನ? ತಗೋ ಈ ಮಾತ್ರೆ. ಅವನು ತುಂಬಾ ಕೆಲಸ ಮಾಡ್ತಾನೆ, ಟೆನ್ಷನ್ಗೆ ತುಂಬಾ ಡಲ್ ಆಗ್ತಾನೆ. ಅದಕ್ಕೆ ಫಾರಿನಿಂದ ಅವನೇ ತರಿಸಿರೋ ಟ್ಯಾಬ್ಲೆಟ್ಸ್ ಇದು. ದಿನ ರಾತ್ರಿ ಮರಿದೆ ಕೊಡಮ್ಮ. ಅದಕ್ಕೆ ಮೊದಲಿಂದನೂ ನಾಗಬಾಬಾ ಮತ್ತೆ ಅಕ್ಕ
ನನ್ನ ಗಂಡನಿಗೆ ಈ ಮಾತ್ರೆ ಕೊಡ್ತಾನೆ ಬಂದವ್ರಂತೆ. ಮದುವೆ ಆದ್ಮೇಲೆ ಈ ಮಾತ್ರೆ ನನ್ನ ಕೈನ ಕೊಟ್ಟು ತಪ್ಪದೆ ದಿನ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಆವತ್ತಿಂದ ಇವತ್ವರೆಗೂ ಈ ಮಾತ್ರೆ ನನ್ನ ಗಂಡಂಗೆ ಕೊಡ್ತಾನೆ ಬಂದೆ. ಅಯ್ಯೋ ಛೀ, ಆ ಪಾಪಿಗಳು ಜೀವನ ತೆಗಿಯಕ್ಕೆ ಹೋಗ್ತಾರೆ ಅಂದರೆ ಅವ್ರು ಈ ಥರ ಯೋಚನೆ ಮಾಡ್ಬೋದು ಅಂತ ನನ್ನ ತಲೆಗೆ ಹೊಳಿಲಿಲ್ಲ ರಾಣಿ. ತಪ್ಪು ಮಾಡ್ಬಿಟ್ಟೆ ರಾಣಿ, ಮೊದಲೇ ನೋಡ್ಬೇಕಿತ್ತು. ಅಂದ್ರೆ ಅದಕ್ಕೆ ಇವತ್ತು ನನ್ನ ಗಂಡ ಹಿಂಗಿರೋದಕ್ಕೆ ಕಾರಣ ಈ ಮಾತ್ರನೇ ಅಂತೀರಾ? ಹೌದು ರಾಣಿ. ಅಯ್ಯೋ ಅಯ್ಯೋ, ನನ್ನ ಕೈಯಾರನೆ ನನ್ನ ಗಂಡನ ಜೀವನ ಹಾಳು ಮಾಡ್ತಿದ್ದೀನಲ್ಲ. ಅಯ್ಯೋ ಅಯ್ಯೋ ರಾಣಿ, ಸಮಾಧಾನ ಮಾಡ್ಕೋ ರಾಣಿ. ನಿನಗಾದ್ರೂ ಇದ್ರ ಬಗ್ಗೆ ಏನು ಗೊತ್ತಿತ್ತು ಹೇಳು. ಸಮಾಧಾನ ಮಾಡ್ಕೋ ರಾಣಿ. ಹೀಗೆ ಯೋಚನೆ ಮಾಡ್ತಾ ಅಳ್ತಾ ಕೂರೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದನ್ನ ಈಗಲೇ ಬಿಸಾಕ್ತೀನಿ. ಇದುವರೆಗೂ ಮನೋಗೌಡ್ರಿಗಾಗಿರೋ ಡ್ಯಾಮೇಜ್ನ ಸರಿ ಮಾಡಿ ಅವ್ರಿಗೆ ಮತ್ತೆ ಚೈತನ್ಯ ಬರೋ ಥರ ಟ್ಯಾಬ್ಲೆಟ್ನ ನಾನು ಕೊಡ್ತೀನಿ ರಾಣಿ. ನೀನು ಯೋಚನೆ ಮಾಡಬೇಡ. ಅದಕ್ಕೆ ಇಷ್ಟು ಮಾಡಿ ಪುಣ್ಯ ಕತ್ಕೊಳ್ಳೋದಕ್ಕೆ ನನ್ನ ಜೀವ ಇರೋ ಗಂಟ ನಿನಗೆ ಋಣಿಯಾಗಿರ್ತೀನಿ. ಏನು ರಾಣಿ ನೀನು ಇಷ್ಟು ದೊಡ್ಡ ದೊಡ್ಡ ಮಾತಲ್ಲಿ ಆಡ್ಕೊಂಡು? ನೀನು ರಾಣಿನೇ ಆಗಿದ್ರು ನನಗೆ ಯಾವತ್ತಿದ್ರೂ ಮಗು ಥರನೇ. ಋಣ ಅಂತೆಲ್ಲ ಮಾತಾಡ್ತೀಯಾ? ಅಳ್ಬೇಡ, ಸಮಾಧಾನ ಮಾಡ್ಕೊ. ಈಗಲೇ ಹೋಗಿ ನಾನು ಇದನ್ನು ಬಿಸಾಕ್ ಬರ್ತೀನಿ. ಈ ಮಾತ್ರೆ ಯಾರಿಗೂ ಸಿಗಬಾರ್ದು ಅಂತ ಜಾಗದಲ್ಲಿ ಎಸ್ದು ಬರ್ತೀನಿ. ಇರು. ಅದಕ್ಕೆ ಈ ಮಾತ್ರೆ ನಾನೇ ಸಿಗ್ತೀನಿ. ಆಗಲಿ ರಾಣಿ, ಅಳ್ಬಾರ್ದು. ಆದಷ್ಟು ಬೇಗ ನಿಂಗೆ ಆ ಟ್ಯಾಬ್ಲೆಟ್ ಕೊಡ್ತೀನಿ. ಅದಕ್ಕೆ ಈ ಮಾತ್ರೆನ ಯಾರೂ ತಗೋಬಾರ್ದು ಅಂತ ಒಬ್ಬ ಡಾಕ್ಟರಾಗಿ ನೀನು ಹೇಳ್ತಿದ್ಯಾ. ಆದರೆ ಇಷ್ಟು ದಿನ ಅವರಿಂದ ಪಡಬಾರ್ದು ಕಷ್ಟಪಟ್ಟು ನೋವು ಅನುಭವಿಸಿರೋ ಒಬ್ಬ ಹೆಣ್ಣಾಗಿ ಇವತ್ತು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಪಾವ ಅಕ್ಕ ಬತ್ತೀವಿ ನೀರಿ, ಇನ್ಮ್ಯಾಕೆ ಈ ಮಾತ್ರೆ ಜೊತೆ ನೀರು ಕುಡಿಸ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.